ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇಬೇಡಪ್ಪ. ಮೊನ್ನೆ ವಿಧಾನಸೌಧದ ಪಡಸಾಲ್ಯಾಗ ನಿಂತ್ಕೊಂಡು ಶತ್ರು ದೇಶಕ್ಕೆ ಜಿಂದಾಬಾದ್ ಜಿಂದಾಬಾದ್ ಅಂತ ಒದರಿದ್ರು ನೋಡ್ರಿ. ಈಗ ಇನ್ನೊಂದು ಹೊಸ ಎಡವಟ್ಟು ಹೊರಗೆ ಬಂದ ನೋಡ್ರಿ. ಇಲ್ಲಿ ನೋಡ್ರಿ, ಬೆಂಗಳೂರಿನ ಬ್ಯುಸಿ ಏರಿಯಾದಾಗ ಈ ಪರಿ ರೋಡ್ ನಡುವೆ ಕುಂತ್ಕೊಂಡು ನಮಾಜ್ ಮಾಡ್ಲಿಕ್ಕತ್ತಾರ ಬಾಂಧವ ಮಹಾಶಯರು. ಯಾರು ಇದನ್ನು ವಿಡಿಯೋ ಮಾಡಿಲ್ರಪ್ಪ, ಅದಕ್ಕೆ ಸದ್ಯಕ್ಕೆ ಒಂದು ಫೋಟೋ ನೋಡ್ರಿ ಸಾಕು. ನಮಾಜ್ ಮಾಡ್ಲಿಕ್ಕೆ ಇವ್ರಿಗೇನು ಮಸೀದಿ ಇಲ್ಲ ಅಥವಾ ಅವ್ರವ್ರ ಮನೆ ಇಲ್ಲ. ನಡುದಾರ್ಯಾಗ ಮಾಡ್ಲಿಕ್ಕೆ ಇದೇನು ಹರತಾಳನ ಪ್ರತಿಭಟನೆನ? ಸಿದ್ದರಾಮಯ್ಯನ ರಾಜ್ಯ, ಇಲ್ಲಿ ಏನು ಬೇಕಾದ ಮಾಡಿದ್ರು ನಡೀತದಂತ ಇಂಥ ಹೊಸ ಕಿರಿಕಿರಿ ಶುರು ಹಚ್ಕೊಂಡಾರ. ಮತ್ತು ಏನು ಕತಿ ಇವ್ರದಂತೀನಿ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ವಾರ್ಡ್ನ್ಯಾಗ ಅತೀಕ್ ಮಸೀದಿ ಅಂತದ. ಫೆಬ್ರವರಿ 25ನೇ ತಾರೀಕು ಈ ಮಸೀದಿ ಬಲ್ಲಿ ನಡುದಾರ್ಯಾಗ ರಾಶಿ ಮಂದಿ ಬಾಂಧವರೆಲ್ಲ ಕೂಡ್ಕೊಂಡು ರಸ್ತೆ ಬ್ಲಾಕ್ ಆಗೋ ಥರ ಕುಂತು ನಮಾಜ್ ಮಾಡ್ಲಿಕ್ಕತ್ತಾರ ನೋಡ್ರಿ. ಯಾವುದೋ ಖಾಲಿ ರೋಡ್ ಆಗಿದ್ರೆ ಓಕೆ, ಮಾಡ್ಕೊಳ್ಳಿ ಬಿಡು, ಮಸೀದಿ ಬಹುಶಃ ಸಾಣದಿರ್ಬೇಕೇನು, ಜಾಗ ಸಾಕಾಗಲ್ಲಾಗ್ಯದೇನೋ, ಹೋಗ್ಲಿ ಬಿಡು, ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಬಿಟ್ಟು ಬಿಡ್ಬೋದಾಗಿತ್ತು. ಆದ್ರೆ ಇದು ಬ್ಯುಸಿ ಟ್ರಾಫಿಕ್ ಇರೋ ರೋಡ್. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬರೇ ದವಾಖಾನೆಗಳು ತುಂಬ ಹೋಗ್ಯಾವ್ರಿ. 10 ನಿಮಿಷಕ್ಕೆ ಒಂದು ಆಕ್ಸಿಡೆಂಟ್ ಕೇಸು, ಆ ಕೇಸು ಈ ಕೇಸ್ ಅಂತ ಹೇಳಿ ಆ್ಯಂಬುಲೆನ್ಸ್ಗಳು ಬರ್ತೇನೆ ಇರ್ತಾವ. ಹಂಗಂತ ಅವತ್ತೇನರೇ ಮುಸಲ್ಮಾನರ ಹಬ್ಬ ಇತ್ತಾ? ಅದೂ ಇಲ್ಲ. ಶುಕ್ರವಾರನ? ಅದೂ ಇಲ್ಲ. ಭಾನುವಾರದ ದಿನ ಅದು. ಹೋಗ್ಲ್ರಪ್ಪ, ಪೊಲೀಸ್ ಪರ್ಮಿಷನರೇ ತೊಗೊಂಡಾರೇನಂತ ಕೇಳಿದ್ರೆ ಅದೂ ತೊಗೊಂಡಿಲ್ಲ. ನಮ್ಮಲ್ಲಿ ಏನರೇ ಒಂದು ಚಿಕ್ಕ ದೇವರ ಉತ್ಸವ ಹೋಗಬೇಕು ಅಂದ್ರೆ ಪೊಲೀಸ್ ಪರ್ಮಿಷನ್ ತೊಗೋತೀವಿ. ಆದ್ರೆ ಬಾಂಧವರ ಧೈರ್ಯ ನೋಡ್ರಿ, ಹುಂಬು ಧೈರ್ಯ ಅನ್ಬೇಕೇನೋ. ಇಲ್ಲಿ ಸಾರ್ವಜನಿಕರಿಗೆ ಎಷ್ಟು ತ್ರಾಸಾಗ್ಯದ, ಟ್ರಾಫಿಕ್ ಸಮಸ್ಯೆ ಆಗ್ಯದ. ಅಷ್ಟೇ ಅಲ್ಲ, ಹೀಗೆಲ್ಲ ಪಬ್ಲಿಕ್ನ್ಯಾಗ ರಾಶಿ ಮಂದಿ ನಮಾಜ್ ಮಾಡ್ಲಿಕ್ಕೆ ಕುಂತಿರೋದು ಕೋಮು ಭಾವನೆಗೆ ಧಕ್ಕೆ ಆಗ್ಯದ ಅಂಥೇಳಿ ತೇಜಸ್ ಗೌಡ ಅನ್ನೋ ಹಿಂದೂ ಕಾರ್ಯಕರ್ತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾರ. ನಮ್ಮ ಸಿದ್ದರಾಮಣ್ಣನ ಸರ್ಕಾರದ ಪೊಲೀಸರು ಏನರೇ ಕ್ರಮ ತಗೋತಾರ ಅಥವಾ ಕಡಿ ಪಕ್ಷ ಎಚ್ಚರಿಕೆಯರೇ ಕೊಡ್ತಾರೇನಂತ ನೋಡ್ಬೇಕಾಗ್ಯದ ನೋಡ್ರಪ್ಪ. ಅಂದಂಗೆ ಈ ವಿಷಯ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾ ಹೇಳಿದೆ. ಆದ್ರೆ DK ಸಾಹೇಬ್ರಿಗೆ ಮಾತ್ರ ಈ ಮ್ಯಾಟ್ರ್ ಗೊತ್ತಾಗಬಾರ್ದ್ರೆ. ಮತ್ತು ಅಕಸ್ಮಾತ್ ಅವ್ರಿಗೆ ಏನಾರೇ ಗೊತ್ತಾಯ್ತಂದ್ರೆ ಅವರು ನಮ್ಮ ಬ್ರದರ್ಸ್ ಗೊತ್ತಾ ಅಂತ ಹೇಳ್ಕೊಂಡು ಅವರು ಬಂದು ನಮಾಜಿಗೆ ಕುಂತು ಬಿಟ್ರೆ ಹೈರಾಣದ. ಏನಂತೀರಿ? ನಿನ್ನೆ ಬೆಂಗಳೂರಾಗ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಚಾಲು ಆಗಿದೆ ನೋಡ್ರಪ್ಪ. ದೇಶ ವಿದೇಶದ ಸಿನಿಮಾಗಳು, ಕನ್ನಡದ ಸಿನಿಮಾಗಳು ಎಲ್ಲ ಒಂದು ವಾರದ ಮಟ್ಟಿಗೆ ಪ್ರದರ್ಶನ ಆಗ್ತವ. ಇದಕ್ಕೆ ಸಿದ್ದರಾಮಯ್ಯ ಅವರು ಡಾಲಿ ಧನಂಜಯ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮ್ಸ್ಯಾರ ನೋಡ್ರಿ. ಸೂಲಿ ಬೆಲೆಗೆ ಮೊದಲು ಮಾನವನಾಗುವಂತ ಹೇಳಿ ಒಂದು ಟಾಂಗ್ ಕೊಟ್ಟಿದ್ದೇ ತಡ ಧನಂಜಯ್ ಈ ಕಾಂಗ್ರೆಸ್ ಮಂದಿಗೆ ಡಾರ್ಲಿಂಗ್ ಆಗಿಬಿಟ್ರು. ಅದಾದ ಮೇಲೆ ಬಡವ್ರ ಮಕ್ಕಳು ಬೆಳಿಬೇಕು ಕಡೆಯ ಅಂತ ಹೇಳ್ಕೊಂಡು ಕಾಂಗ್ರೆಸ್ಸಿಗೆ ಬಕೆಟ್ ಹಿಡಿದಿದ್ದು. ಅದಕ್ಕೀಗ ಸಿದ್ದರಾಮಣ್ಣನ ಸರ್ಕಾರಕ್ಕೆ ಎಲ್ಲದಕ್ಕೂ ಧನಂಜಯನೇ ಬೇಕು. ಲಡ್ಕರ್ ಚಪ್ಪಲಿ ಪ್ರಮೋಟ್ ಮಾಡಲಿಕ್ಕೂ ಧನಂಜಯ್, ಫಿಲಮ್ ಫೆಸ್ಟಿವಲ್ ರಾಯಭಾರ ಮಾಡಲಿಕ್ಕೂ ಧನಂಜಯ್. ಶಭಾಷ್, ಹೋಗ್ಲಿ ಬಿಡ್ರಿ, ಬಡವ್ರ ಮಕ್ಕಳು ಬೆಳಿಬೇಕು ಬಿಡ್ರಪ್ಪ. ರೌಡಿಸಮ್ ಸಿನಿಮಾ ಮಾಡ್ಕೊಂಡರೆ ಸರಿ, ಕುಡುಕರ ಸಿನಿಮಾ ಮಾಡ್ಕೊಂಡರೆ ಸರಿ, ಬಡವ್ರ ಮಕ್ಕಳು ಬೆಳಿಬೇಕು. ಪಾಪ ನಮ್ಮ ಕಿಶೋರು, ಚೇತನ್ ಅಹಿಂಸಾ, ಪ್ರಕಾಶ್ ರೈ ಇವರೆಲ್ಲ ಏನು ಪಾಪ ಮಾಡಿದ್ರೋ ಏನು, ಅವರಿಗಿಲ್ಲಾರ್ದ ಇರೋ ಭಾಗ್ಯ ಧನಂಜಯ ಅವರಿಗೆಲ್ಲ ಒಮ್ಮೆ ಒಲೆದು ಬಿಟ್ಟದ. ಟೈಮ್ ನಡಿಲಿಕ್ಕತ್ತದ, ನಡಿಲಲ್ಲ. ಅಂದಂಗೆ ಸಿದ್ದರಾಮಯ್ಯ ಅವ್ರಿಗೆ ಚಿತ್ರೋತ್ಸವ ಉದ್ಘಾಟನೆದಾಗ ಭಾಷಣ ಮಾಡೋ ಮುಂದೆ ಸಹಿತ ಇವರಿಗೆ ಸಂವಿಧಾನದ್ದೇ ಚಿಂತಿ. ಸಂವಿಧಾನ ಉಳಿಸೋ ಸಿನಿಮಾ ಮಾಡ್ಬೇಕಂತ. ಅಲ್ರಿ ಸಿದ್ದರಾಮಣ್ಣ, ಪ್ರೊಡ್ಯೂಸರನ್ನು ಉಳಿಸೋ ಸಿನಿಮಾ ಮಾಡಿದ್ರೆ ಸಾಕಾಗ್ಯದ. ಈಗ ನೀವು ಸಂವಿಧಾನ ಉಳಿಸೋ ಸಿನಿಮಾ ಮಾಡ್ರಿ ಅಂತ ಸಲಹೆ ಕೊಡ್ತಿರಲ್ಲ. ಸಿನಿಮಾ ಮಾಡೋದು ಸಂವಿಧಾನ ಉಳಿಸ್ಲಿಕ್ಕ? ಅಂಬೇಡ್ಕರ್ ಬಗ್ಗೆ ಸಿನಿಮಾ ಮಾಡಿದ್ರೆ ಸರ್ಕಾರ ಹಣಕಾಸಿನ ಬೆಂಬಲ ಮತ್ತು ಎಲ್ಲ ರೀತಿ ಬೆಂಬಲ ಕೊಡ್ತದಂತ ಹೇಳಿರಲ್ಲ ನೀವು. ಈಗ ವರ್ಷಕ್ಕೆ 300 ಸಿನಿಮಾ ಅಂಬೇಡ್ಕರ್ ಬಗ್ಗೆನೇ ಬಂದ್ರೆ ಏನು ಮಾಡ್ತೀರಿ? ಎಲ್ಲ ಸಿನಿಮಾಗೂ ಫಂಡಿಂಗ್ ಮಾಡ್ತೀರಾ? ಎಲ್ಲ ಸಿನಿಮಾ ಅಂಬೇಡ್ಕರ್ ಬಗ್ಗೆನೇ ತೆಗೆದ್ರೆ ಮಂದಿ ಏನೋ ಸಿನಿಮಾ ನೋಡ್ಲಿಕ್ಕೆ ಬರ್ತಾರಾ? ಇಂಥ ತಲಿ ಬುಡ ಇಲ್ಲಾರ್ದೇ ಇರೋ ಮಾತು ಯಾಕೆ ಆಡ್ತೀರಂತೀರಿ? ಸಿನಿಮಾ ಇರೋದು ಮನರಂಜನೆ ಸಲುವಾಗಿ. ಹಾನಿಕಾರಕ ಮನರಂಜನೆ ಇರಬಾರ್ದು, ಹೌದು. ಅದರ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇದ್ರೆ ವೆಲ್ ಆ್ಯಂಡ್ ಗುಡ್ ಅಪ್ಪ.
ಅದು ಬಿಟ್ಕೊಂಡು ಸಂವಿಧಾನ ಉಳಿಸುವಂಥ ಸಿನಿಮಾ ಮಾಡಬೇಕಂತ, ಅಂಬೇಡ್ಕರ್ ಕುರಿತ ಸಿನಿಮಾ ಮಾಡಬೇಕಂತ ಎಲ್ಲ ಕಡೆ ಯಾಕೆ ಹಿಂಗೆ ಸಂವಿಧಾನ ಅಂಬೇಡ್ಕರ್ ಅಂತ ತಂದು ಓಲೈಕೆ ಕೆಲಸ ಮಾಡ್ತಿರೋ ಏನೋ ಗೊತ್ತಾಗಲಾಗ ನೋಡ್ರಪ್ಪ. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಸಂವಿಧಾನದ ಬಗ್ಗೆ ಎಲ್ಲರಿಗೂ ಗೌರವ ಅದ. ಸಿನಿಮಾಕ್ಕೆ ಅವ್ರನ್ನ ತಂದು ಆ ಗೌರವ ಹಾಳು ಮಾಡೋದು ಬೇಡ. ಅವರು ಮನಸ್ಸಿನಾಗಿರಲಿ ಸಾಕು. ನಾವು ಮಾಡೋ ಪ್ರತಿದಿನದ ಕೆಲಸದಾಗಿರಲಿ ಅಂತೀನಪ್ಪ ನಾ. ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.